ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ ಉತ್ತಮ ಅಧಿಕಾರಿಗೆ ಉಪದೇಶ 110ನೇ ವಿಷಯಾಂಕ ಶುಭ ಸಂತತಿ ಮಹಾರಾಜ ಮತ್ತು ಆತನ 3 ಮಕ್ಕಳ ಕಥೆಯ ಮೂಲಕ ತತ್ವಜ್ಞಾನದ ಉಪದೇಶ. 12ನೇ ದೋಹ. ಶುಭ ಸಂತತಿ ಮಹಾರಾಜನಲ್ಲಿ ಈ ಒಂದು ಲೌಕಿಕ ಬದುಕು ಅಸಾರವೆನಿಸಿ ಆತ್ಮ ಒಂದೇ ಸುಖ ಸ್ವರೂಪ, ಎಂಥ ಸುಖ, ಶಾಶ್ವತ ಸುಖವನ್ನ ಕೊಡುವಂತ ಶಾಶ್ವತ ಸುಖ ಸ್ವರೂಪವಾದದ್ದು ಆತ್ಮ. ಇದೆಲ್ಲ ಅಸಾರವಾಗಿದೆ, ಕ್ಷಣಿಕ ಸುಖದಾಯಕವಾಗಿದೆ ಅಂತೇಳಿ ವಿವೇಕ ಉದಯ ಆಗಿ ರಾಜ್ಯವನ್ನ ತ್ಯಾಗ ಮಾಡುವ ವಿಚಾರ ಮತ್ತು ತನ್ನ ರಾಜ್ಯ 3 ಭಾಗಗಳನ್ನಾಗಿ ಮಾಡಿ ಸ್ವರ್ಗ ಮರ್ತ್ಯ ಪಾತಾಳ ಅಂತೇಳಿ 3 ಮಕ್ಕಳಿಗೆ ವಿಭಾಗಗಳನ್ನಾಗಿ ಮಾಡಿಕೊಡುವಂತ ಒಂದು ಸಮಾಲೋಚನೆ ನಡೀತಾ ಇದೆ. ಇಲ್ಲಿ ಏನದಂದ್ರೆ ಇಂದವ ಚಂದ ಅಂತೇಳಿ 145ನೇ ಪೇಜ್ನೊಳಗೆ ಎಲ್ಲ ದೋಹಗಳು 4 ಸಾಲಿದ್ರೆ ಈ ದೋಹ 8 ಸಾಲಿಂದದ. 8 ಸಾಲು ಅಂದ್ರೆ ಎರಡು ದೋಹಗಳದಾವ ಇದ್ರೊಳಗೆ. ನಿನ್ನೆ ದಿವಸ ಹೇಳಿದ್ದೆ ಇದು. राज्य समाज तजो सब में अब जानिए ದುಃಖದಾಯಿ ಅಸಾರ. ಅಂದ್ರೆ ಈಗ ನಾನು ಸಮಸ್ತ ರಾಜಕೀಯ ಐಶ್ವರ್ಯವನ್ನು ತ್ಯಜಿಸುತ್ತಿದ್ದೇನೆ. ಯಾಕೆ ಅಂದರೆ ಇದು ನನಗೆ ಅಸಾರ ದುಃಖದಾಯಕ ಎನಿಸುತ್ತಿದೆ. ಜಾನಿಯೇ ಅಂದ್ರೆ ನನ್ನ ಹೃದಯದಲ್ಲಿ ವಿವೇಕ ಉಂಟಾಗಿ ಅದೇನಾಗ್ಯದ, ಇದು ದುಃಖ ರೂಪ ಅಂತೇಳಿ ಅಸಾರ ಅಂತೇಳಿ ಗೊತ್ತಾಯ್ತು. ನಾನು ಇದನ್ನೆಲ್ಲ ಬಿಟ್ಟು ಹೋಗುತ್ತಿದ್ದೇನೆ. ಏಕೆಂದರೆ ಇದು ದುಃಖಕ್ಕೆ ಕಾರಣೀಭೂತವಾಗಿದೆ. ಎಲ್ಲ ರಾಜಕೀಯ ಐಶ್ವರ್ಯ ಅಂದ್ರೆ ಸಬ್ ಸಮಾಜ ಐಶ್ವರ್ಯಗಳನ್ನ ಈಗ ನಾನು ತ್ಯಜಿಸಿ ಹೋಗುತ್ತಿದ್ದೇನೆ. ಯಾಕೆ ಅಂದ್ರೆ ಇದು ಅಸಾರ, ಸಾರರಹಿತವಾಗಿದೆ, ದುಃಖ ರೂಪವಾಗಿದೆ ಅಂತೇಳಿ ಮೊದಲಿನ 2 ಸಾಲುಗಳ ಅರ್ಥ 12ನೇ ಇಂದವ ಛಂದದೊಳಗ. ಮತ್ತೆ 3 ಮತ್ತು 4ನೇ ಸಾಲೇನದ ಅವರತು ಲೋಕ ದುಃಖಿ ಅಪನೋ ದುಃಖ ಮೈ ಭೂಗತ ಜಗಕ್ಲೇಶ ಅಪಾರ. ಎಲ್ಲರೂ ಈ ಜಗತ್ತಿನ ತುಂಬಾ ಏನದಾರಪ್ಪ ಅಂತಂದ್ರೆ ಅಳಬುರುಕರೇ ಅದರ. ತಮ್ಮವೇ ಆದ ಕೆಲವೊಂದು ವೈಯಕ್ತಿಕ ದುಃಖಗಳ ಚಿಂತೆಯಲ್ಲಿದರ. ದುಃಖ ಅಪನೋ ದುಃಖ ಅಂದರೆ ತಮ್ಮ ವೈಯಕ್ತಿಕ ಕಾರಣಗಳಿಂದ ದುಃಖಿಗಳಾದರ. ಆದರೆ ನಾನು ಮಹಾರಾಜ ಆಗಿ 3 ಲೋಕಗಳನ್ನ ನಿರ್ವಹಣೆ ಮಾಡೋದ್ರಾಗ ಏನಾಗ್ಯದಂದ್ರ ಎಲ್ಲ ಜಗತ್ತಿನ ದುಃಖ ನಾನು ತಲೆ ಮೇಲೆ ಇಟ್ಕೊಂಡು ಕೂತೀನಿ. ಮೈ ಭೋಗತ್ವ ಜಗಕ್ಲೇಶ ಅಪಾರ. ನಾನು ಮಾತ್ರ ಸಂಪೂರ್ಣ ಜಗತ್ತಿನ ಎಲ್ಲಾ ದುಃಖಗಳ ಕಾರಣ. ಈ ಒಂದು ಅಳುಬುರುಕತನ ನನ್ನದು ಅಪಾರವಾದ ಅಸೀಮವಾದ ದುಃಖವನ್ನ ಭೋಗಿಸುತ್ತಿದ್ದೇನೆ. ಈ ದುಃಖ ಎಂದರೆ ಮುಗಿಸದ ಇಲ್ಲ ಅನ್ನಂಗೆ ಆಗ್ಬಿಟ್ಟದ, ಅನ್ನಂಗೆ ಅಸೀಮವಾಗ್ಯದ. ಎಲ್ಲರೂ ತಮ್ಮ ವೈಯಕ್ತಿಕ ಕಾರಣಗಳಿಂದ ದುಃಖಿಯಾದ್ರ ನಾನು ಇಡೀ ಜಗತ್ತಿನ ಎಲ್ಲಾ ಲೋಕದ ಜೀವಿಗಳ ದುಃಖವನ್ನ ನಿವಾರಣೆ ಮಾಡಬೇಕು, ಎಲ್ಲರಿಗೆ ಒಳ್ಳೇದು ಮಾಡ್ಬೇಕನ್ನ ಚಿಂತೆ ಒಳಗದೀನಿ. ಏನ್ ಮಾಡಿದ್ರು ಇದೆಲ್ಲ ಅಸಾರ ರಾಜಕೀಯ ಜೀವನ ಅಂತ ಹೇಳಿ ಭಗವಾನ್ ಅಂದ್ರೆ ಭಾಗ್ಯವಂತರು. ಪ್ರಧಾನ ಅಜಾನ ಅಂತಂದ್ರೆ ಮುಖ್ಯವಾಗಿ ಅಜ್ಞಾನ ಇತ್ತು ಅಂದ್ರೆ ಸಮಾನ ದರಿದ್ರನತೆ ಜನಸಾರ. 5 ಮತ್ತು 6ನೇ ಸಾಲು ಏನದಪ್ಪ ಅಂತಂದ್ರೆ ಭಗವಾನ್ ಅಂತಂದ್ರ ಭಾಗ್ಯವಂತರು. ಏನೆಲ್ಲ ಭಾಗ್ಯ ಇದ್ರೂ ಸಹಿತ ಅವರು ಅಜ್ಞಾನಿಗಳಾಗಿದ್ರು ಅಂತಂದ್ರೆ, ಭಾಗ್ಯವಂತರಾಗಿದ್ದು ಏನೆಲ್ಲ ಇದ್ರೂ ಸಹಿತ ಅವರೊಳಗೆ ಇಂಥ ಒಂದು ವಿವೇಕ ಅಸಾರ ಮತ್ತು ದುಃಖ ರೂಪ, ಅದು ಕ್ಷಣಿಕ ಸುಖದಾಯಕ
ಅಂತೇಳಿ ಅನಿಸ್ಬೇಕು ಅವರಿಗೆ. ಮತ್ತು ಆತ್ಮಜ್ಞಾನನೇ ಶಾಶ್ವತ ಸುಖ ಅನ್ನೋದು ಒಂದು ವಿವೇಕ ಇರಲಿಲ್ಲ ಅಂತಂದ್ರೆ ಅವರೆಲ್ಲರೂ ಕಂಗಾಲ ದರಿದ್ರ ಸಮಾನರು ಅಂತ ನನಗ ಅನಿಸ್ಲಿಕ್ಕತ್ತದ ಅಂತ ಹೇಳಿ ಈ ಒಂದು ಮಹಾರಾಜನ ಅಭಿಪ್ರಾಯ. ಎಲ್ಲ ಐಶ್ವರ್ಯ ಇದ್ದರೂ ಕೂಡ ಅಜ್ಞಾನಿಯಾಗಿದ್ದರೆ, ಅವಿವೇಕಿಯಾಗಿದ್ದರೆ ಏನಾಗ್ತದೆ, ಅವರು ಏನೆಲ್ಲ ಇದ್ರೂ ಸಹಿತ ದರಿದ್ರರಿದ್ದಂಗೆ ಅಂತೇಳಿ ಈ ರಾಜನಿಗೆ ಒಂದು ತನ್ನ ಆತ್ಮಜ್ಞಾನದ ಕೊರತೆಯ ಕಾರಣ ತಾನೊಂದು ದೊಡ್ಡ ದರಿದ್ರ ಅಂತ ಭಾವಿಸ್ತಾ ಇದ್ದಾನೆ. ಎಲ್ಲ ಐಶ್ವರ್ಯ ಹೇಗಿದೆ ಅಂದರೆ ಕಂಗಾಲ ಸಮಾನ, ದಾರಿದ್ರ್ಯತೆಯ ಸಮಾನ. ಈ ರೀತಿಯಾಗಿ ಅಕ್ಕನ ವಚನವನ್ನ ನಾವು ಹೇಳ್ಕೊಂಡು ಬಂದೇವಿ. ಇದಕ್ಕೆ ಸಮಾನವಾದ ಅರ್ಥ ಏನಿಲ್ಲದ ಸ್ವರ್ಗ ಎನಗೆ ನರಕವಯ್ಯ ಅಂದ್ರೆ ಈ ಒಂದು ತತ್ವಜ್ಞಾನ ಇಲ್ಲದ ಸ್ವರ್ಗ ಇದ್ರೂ ಸಹ ಏನೆಲ್ಲ ಸ್ವರ್ಗ ಇದ್ರೂ ಸಹಿತ ಅಲ್ಲಿ ತತ್ವಜ್ಞಾನನೇ ಇರಲಿಲ್ಲ ಅಂತಂದ್ರೆ ಅದು ನರಕ. ಮತ್ತೆ ತನ್ನ ಜೊತೆಗೆ ತತ್ವಜ್ಞಾನ ವಿವೇಕ ಅನ್ನೋದು ಇತ್ತು ಅಂತಂದ್ರೆ ಆತ ನರಕದಲ್ಲೇ ಬದುಕುತ್ತಿದ್ದ, ಎಣ್ಣೆ ಕಷ್ಟದಾಗಿದ್ರು ಸಹಿತ ಅದು ಅವನಿಗೆ ಸ್ವರ್ಗನೇ ಆಗಿರ್ತದ ಅಂತೇಳಿ ಚನ್ನಮಲ್ಲಿಕಾರ್ಜುನನನ್ನ ತತ್ವಜ್ಞಾನದ ಒಂದು ರೂಪದಲ್ಲಿಟ್ಟು ಹೇಳಿದ ಮಾತು. ನೀನಿಲ್ಲದ ನರಕವೇ ನನಗೆ, ನೀನಿಲ್ಲದ ಸ್ವರ್ಗವೇ ನನಗೆ ನರಕವಯ್ಯ, ನೀನಿರುವ ನರಕವೇ ನನಗೆ ಸ್ವರ್ಗವಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ದು. ಇದಾದ್ಮೇಲೆ 7-8ನೇ ಸಾಲು, ಈ 12ನೇ ದೋಹಾದ 7 ಮತ್ತು 8ನೇ ಸಾಲು. ಹೇತು ವಿಚಾರ ಈ ಜಗಕ್ಕೆ ಭಗತ್ಯಾಗಿ ಲಘು ನಿಜ ರೂಪ ಸುಖಾರ ಅಂತಂದ್ರ ನನ್ನ ಹೃದಯದಲ್ಲಿ ಈ ಜಗತ್ತಿನ ಬಗ್ಗೆ ವಿವೇಕವಾದ ಕಾರಣ ಇದು ಹಿಂಗದ ಅಂತ ಭಗತ್ಯಾಗಿ ನನ್ನ ಭಗ ಅಂದ್ರೆ ಭಗವಂತ ಏನಂದ್ರು ಸಹಿತ ಅದು ಭಾಗ್ಯ, ಲೌಕಿಕ ಭೋಗ ಭಾಗ್ಯಗಳಿಗೆ ಸಂಬಂಧಪಟ್ಟಂಥದ್ದು. ಈ ಐಶ್ವರ್ಯವನ್ನ ತ್ಯಾಗ ಮಾಡಿ ಲಘು ನಿಜ ರೂಪ ಸುಖಾರ ತನ್ನ ಆನಂದಮಯವಾದ ಸ್ವರೂಪದ ತನ್ನ ಸ್ವರೂಪದ ಅನುಭವವನ್ನ ಅನುಭವಿಸಲು ಬಯಸುತ್ತಿದ್ದೇನೆ. ನನಗಿದು ಬೇಕಾಗ್ಯದ, ನನಗೆ ಸ್ವರೂಪ ಜ್ಞಾನ, ಸ್ವರೂಪದ ಆನಂದ ಬೇಕಾಗ್ಯದ. ಅದೇ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣದ ಒಂದು ನಾನು ಜ್ಞಾನ ಮಾಡಿಕೊಂಡು ನಾನು ಆನಂದ ಹೊಂದಬೇಕಂತೀನಿ ಅಂತ. ನನ್ನ ಹೃದಯದಲ್ಲಿ ಆತ್ಮ ಅನಾತ್ಮ ವಿವೇಕ ಉದಯವಾದ ಕಾರಣ. ಆತ್ಮ ಅನಾತ್ಮ ಅಂತಂದ್ರೇನು? ಸತ್ಯವದು, ಅಸತ್ಯವದು, ಚಿತ್ಯವದು, ಅಚಿತ್ಯವದು. ಚಿತ್ತ ಆತ್ಮ ಅನಾತ್ಮ ಅಂದ್ರ ಏನೇನ್ ಬರ್ತಾವ ಅದ್ರ ಕೆಳಗ ಅಂದ್ರೆ ಇವನ್ 5 ಐಟಮ್ ಬರ್ತಾವ. ಸತ್ತು ಅಸತ್ತು. ಸತ್ತು ಅಂದ್ರ ನಿರ್ವಿಕಾರವಾಗಿರೋದು, ಬ್ರಹ್ಮಾಂಡ ಪಿಂಡಾಂಡಗಳು ಪ್ರಳಯ ಆದ್ರೂ ಸಹಿತ ಏನೇನು ಆಗ್ಲಾರ್ದಂಗಿರೋಂಥದ್ದು ಆತ್ಮ. ಆ ಆತ್ಮ ಏನಂತಂದ್ರೆ ನಿರ್ವಿಕಾರ ಇದ್ರೆ ಸತ್ತು, ವಿಕಾರ ಆದ್ರೆ ಅಸತ್ತು. ನಿಮ್ಮ ಜೀವನದಲ್ಲಿ ಏನೇ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರ ನಿಮ್ಮ ಮುಖ ಮನಸ್ಸು ವಿಕಾರ ಆಯ್ತಂದ್ರ ಅದು ಅಸತ್ತು. ಜೀವನದಾಗ ಇವೆಲ್ಲ ಆಗ್ಲಾರ್ದಂತವ್ ಏನಿಲ್ಲ, ಏನೆಲ್ಲ ಹಾಗಂತವೆ. ಒಂದಿನ ಎಲ್ಲ ಕೈ ಬಿಟ್ಟು ಹೋಗಂತವೆ, ಒಂದಿನ ಎಲ್ಲ ಕೆಟ್ಟ ಹೋಗಂತವೆ. ಕೆಟ್ಟ ಹೋಗ ಬಿಡು ಅಂತೇಳಿ ಸಮಾಧಾನ ಹಾಕೊಂಡು ನಾವು ನಿರ್ವಿಕಾರಿಗಳಾಗಿ ಇದ್ದೇವಂತಂದ್ರೆ ನಾವೇ ಸತ್ತು, ನಾವೇ ಶುದ್ಧ ಬ್ರಹ್ಮ. ಚಿತ್ತು ಅಚಿತ್ತು ಅಂತಂದ್ರೇನು? ಕೇವಲ ನಮ್ಮ ಬಗ್ಗೆ ನಾವೇ, ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಮನೆ, ನಮ್ಮ ಹೆಂಡತಿ, ನನ್ನ ಮಕ್ಕಳು, ನಾನು, ನನ್ನದಂತೇನದಲ್ಲ, ಇಷ್ಟ್ರ ಬಗ್ಗೆ ಚಿಂತೆ ಮಾಡಿ ಜಗತ್ತಿನ ಇತರ ವಿಚಾರಗಳನ್ನೆಲ್ಲ ಅಲಕ್ಷ್ಯ ಮಾಡಿ ಬಿಟ್ಟೆವು ಅಂತಂದ್ರೆ ಅದು ಅಚಿತ್. ಬರೀ ತಂದೆ ಒಂದು ತನ್ನ ಧ್ಯಾನದಾಗ ತಾನಿರೋದು. ಇಡೀ ಬ್ರಹ್ಮಾಂಡದ ಎಲ್ಲಾ ಜೀವಿಗಳ ಬಗ್ಗೆ, ಎಲ್ಲಾ ವಸ್ತುಗಳ ಬಗ್ಗೆ, ಎಲ್ಲದರ ಬಗ್ಗೆ ಆಲೋಚನೆ ಯಾರು ಮಾಡ್ತಾರ, ಸರ್ವಜ್ಞರು ಯಾರಿರ್ತಾರೆ ಅವರು ಚಿದ್ರೂಪ ಬ್ರಹ್ಮ. ನಿರ್ವಿಕಾರಿಯಾಗಿದ್ದರೆ ಸದ್ರೂಪ ಬ್ರಹ್ಮ. ಇಡೀ ಬ್ರಹ್ಮಾಂಡದ ಬಗ್ಗೆ ಒಳ ಹೊರಗನ್ನ ಎಲ್ಲವನ್ನ ತಿಳಿದುಕೊಂಡು ಅವುಗಳ ಸುಖ ದುಃಖಗಳೇ ನನ್ನ ಸುಖ ದುಃಖಗಳು ಅಂತ ಯಾರು ಭಾವಿಸ್ತಾರೋ ಅವರೇ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ. ಆನಂದ ರೂಪ ಬ್ರಹ್ಮ ಅಂತಂದ್ರೇನು? ದುಃಖಿ ಆದ್ರೆ ಅದು ಅನಾತ್ಮ. ನೀವು ಆನಂದವಾಗಿದ್ರಿ ಅಂದ್ರೆ ಆತ್ಮ. ನಾ ಆತ್ಮದಾಗದಿನೋ ಅನಾತ್ಮದಾಗದಿನೋ ತಿಳ್ಕೋಬೇಕು. ದುಃಖ ಬಂತು, ನಾವು ದುಃಖಿ ಆದೆವು, ಗೋಳಾಡ್ಲಕತ್ತೀವಿ ಅಂದ್ರೆ ಅದು ಅನಾತ್ಮ. ತನ್ನ ಸ್ವರೂಪದ ಮರು ಆಗ್ಬಿಡ್ತದ.
ತಾನೇ ಶುದ್ಧ ಬ್ರಹ್ಮ ಇದ್ದು ಅಳ್ಳಕತ್ತನಂದ್ರೆ ಅವನೊಬ್ಬ ಬೇಕೂಫ ಮೂರ್ಖ ಅವನಂತ. ಆನಂದ ಸ್ವರೂಪವನ್ನು ಮರ್ತಾನ ಅಂತ. ಆನಂದವೇ ಆನಂದ ಅದ. ಏನಾದ್ರೂ ಜಗತ್ತಿನಾಗ ಆನಂದಕ್ಕೆ ಏನೂ ಕಡಿಮಿಲ್ಲ. ಹೀಗಾಗಿ ಆನಂದವಾಗಿರೋದೇ ಆತ್ಮತತ್ವ, ದುಃಖ ಪಡದೆ ಅನಾತ್ಮತತ್ವ. ಮತ್ತೇನದ ನಿತ್ಯ. ನಿತ್ಯ ಅಂದ್ರೆ ಪರ್ಮನೆಂಟ್, ಶಾಶ್ವತವಾಗಿರ್ತದ. ನಿತ್ಯ ಅನಿತ್ಯ. ಶರೀರ ಮುದುಕಾಯ್ತು, ಶರೀರಕ್ಕೆ ರೋಗ ಬಂತು, ಶರೀರಕ್ಕೆ ಗಾಯ ಆಯ್ತು, ಇದಕ್ಕೆ ಎಲುಬು ಮುರಿತು, ಹುಳ ಬಿತ್ತು, ಕೊಳತನ ಆರ್ಲಕತ್ತದ ಅಂದ್ರ ಇದು ಸಾಯ್ಲಕತ್ತದ ಅಂತಂದ್ರೆ ನಾನೇ ಸಾಯ್ಲಕತ್ತೀನಿ ಅಂತ ತಿಳ್ಕೊಂಡ್ಬಿಟ್ರೆ ಅದು ಅನಾತ್ಮ. ಶರೀರ ಓದ್ತದ, ಶರೀರ ಬರ್ತದ, ಶರೀರಕ್ಕೆ ನನಗೆ ಸಂಬಂಧ ಇಲ್ಲ, ನಾನು ಆತ್ಮ ಅದೀನಿ, ನಾನು ಶಾಶ್ವತ ಅದೀನಿ, ನನಗೆ ಹುಟ್ಟು ಇಲ್ಲ, ಸಾವು ಇಲ್ಲ ಅಂತಂದ್ರೆ ಅದು ನಿತ್ಯ ರೂಪ. ನೀವು ಅನಿತ್ಯ ಭಾವನೆ ಒಳಗಿದ್ದು ಸತ್ತೋಗ್ತೀನಿ, ಬಿಟ್ಟು ಹೋಗ್ತೀನಿ, ಹೋಗ್ತದ, ಎಲ್ಲ ಕೈ ಬಿಟ್ಟು ಹೋಗ್ತದ ಅಂದ್ರೆ ಅಂತಂದ್ರೆ ಅದು ಅನಾತ್ಮ ಭಾವ. ಹೀಗಾಗಿ ನಾವು ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ತಿಳಿದುಕೊಳ್ಳಬೇಕು. ಮತ್ತೆ ಪರಿಪೂರ್ಣ ಅಂತಂದ್ರೆ ಎಲ್ಲಾ ಕಾಲದಲ್ಲಿ, ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ, ಕಲಿಯುಗದಲ್ಲಿ, ಮತ್ಸ್ಯಾವ ಕೃತಯುಗದಲ್ಲಿ, ಎಲ್ಲಾ ಕಾಲದಲ್ಲಿ, ಮುಂದೆ ಎಷ್ಟು ಯುಗ ಬರ್ತವೆ ಎಲ್ಲಾ ಕಾಲದಲ್ಲಿ ನಾನು ಇರೋನು, ಎಲ್ಲಾ ಕಾಲದಲ್ಲಿ ಇರುವವನು ಮತ್ತು ಎಲ್ಲ ದೇಶದಲ್ಲಿ ಇರುವವನು. ನಾನಿಲ್ಲದ ಜಾಗನೇ ಇಲ್ಲ. ಅದೇ ಶುದ್ಧ ಬ್ರಹ್ಮನ ಸ್ಥಿತಿ. ಎಲ್ಲ ದೇಶದಲ್ಲಿ, ಎಲ್ಲಾ ಕಾಲದಲ್ಲಿ, ಎಲ್ಲಾ ವಸ್ತುಗಳಲ್ಲಿ ನಾನಿಲ್ಲದೆ ಯಾವ ವಸ್ತುಗಳೇ ಇಲ್ಲ. ಮತ್ತೆ ಎಲ್ಲಾ ಪ್ರಸಂಗಗಳಲ್ಲಿ ಬರೀ ಸುಖ ಇದ್ದಾಗ ಅಷ್ಟೇ, ದುಃಖ ಇದ್ದಾಗಿಲ್ಲ, ಎಲ್ಲಾ ಪ್ರಸಂಗಗಳಲ್ಲಿ ನಾನಿರುವಂತ ಜಾಗ. ನಾನು ವಿಭು, ಸರ್ವವ್ಯಾಪಕ ಅನ್ನಂತ ಭಾವನೆ ಇರಬೇಕು. ಆ ರೀತಿಯಾದಂತಹ ಒಂದು ಗಟ್ಟಿತನ ಇರಬೇಕು. ಅದಕ್ಕೇನಂತಾರೆ ಪರಿಪೂರ್ಣ. ಪರಿಪೂರ್ಣ ಅಂತ ಎಲ್ಲದರೊಳಗೂ ತನ್ನ ಇರುವಿಕೆಯನ್ನ ಭಾವಿಸುವುದೇ ಪರಿಪೂರ್ಣ. ಇದೇ ಶುದ್ಧ ಬ್ರಹ್ಮ ತತ್ವ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವಂತ ಜ್ಞಾನ ಉಂಟಾದ ಕಾರಣ ನಾನು ಈ ಜಗತ್ತಿನ ಐಶ್ವರ್ಯವನ್ನು ತ್ಯಾಗ ಮಾಡಿ ಸುಖಮಯವಾಗಿರತಕ್ಕಂಥ ಆತ್ಮನನ್ನ ಅನುಭವಿಸುವ ಸಲುವಾಗಿ ಹೋಗುತ್ತಿದ್ದೇನೆ. ಶಾಶ್ವತ ಸುಖಮಯ. ಎಂತ ಸುಖಮಯ? ಶಾಶ್ವತ. ಆತ್ಮದ್ದು ಶಾಶ್ವತ ಸುಖಮಯ. ಅನಾತ್ಮದಾಗ ಮತ್ತ ಸುಖ ಇಲ್ಲೇನ್ರಿ ಅಂದ್ರೆ ಸುಖ ಆದ, ಯಾರಿಲ್ಲ ಅಂತಾರ. ಅನಾತ್ಮದ ಸಂಸಾರಿಕ ಬದುಕು ಮಾಡ್ತೀವಿ, ಸಂಬಂಧಗಳು ಕಟ್ಕೋತೀವಿ, ಸಂಪತ್ತುಗಳು ಸಂಗ್ರಹ ಮಾಡ್ತೀವಿ, ಅದರಾಗೂ ಸುಖ ಅದ. ಆದ್ರೆ ಎಂತ ಸುಖ ಅದ ಅಂದ್ರ ಕ್ಷಣಿಕ ಸುಖ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಪಡಬೇಕಾಗ್ತದ ಅನಾತ್ಮದಲ್ಲಿ ಸುಖ ಪಡಬೇಕಾದ್ರೆ. ಆತ್ಮದ ಸುಖ ಇದ್ದಾಗ ಹೆಂಗದಂತಂದ್ರ ಗುರುಗಳು ಕೊಟ್ಟಂತ ಕಲ್ಲು ಸಕ್ಕರೆ ಇದ್ದಂಗ. ಗುರುಗಳು ಕೊಟ್ಟ ಕಲ್ಲು ಸಕ್ಕರೆ ಒಳಗೆ ಏನು ಸಿಪ್ಪೆ ಇಲ್ಲ, ಬೀಜ ಇಲ್ಲ, 100% ಸ್ವೀಟ್, ಮಧುರವಾಗಿರ್ತದ. ಆ ರೀತಿ ಅನಾತ್ಮದ ಸುಖದಲ್ಲಿ ಏನೂ ದುಃಖದ ಲವಲೇಶನೇ ಇಲ್ಲ. ಅಂತ ಅನಾತ್ಮದ ಸುಖ. ಇದು ಆತ್ಮದ ಸುಖ. ಅನಾತ್ಮದ ಸುಖ ಶಾಶ್ವತ, ತಾತ್ಕಾಲಿಕ ಸುಖ. ಆತ್ಮದ ಸುಖ ಶಾಶ್ವತ ಸುಖ. ಈ ರೀತಿ ತಿಳ್ಕೋಬೇಕು. ಆತ್ಮ ಪರಮಾನಂದ ಸ್ವರೂಪ, ಅನಾತ್ಮ ಏನದ ದುಃಖ ಸ್ವರೂಪ. ಅದರ ಕ್ಷಣಿಕ ಸುಖ, ಸ್ವಲ್ಪೇ ಸುಖ ಇರ್ತದೆ ಅದರೊಳಗೆ. ಹೀಗೆ ತಿಳ್ಕೊಂಡು ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವಂತ ವಿವೇಕ ಯಾರಿಗೆ ಉಂಟಾಗ್ತದ ಅಂತವ್ರಿಗೆ ಮಾತ್ರ ಈ ಜಗತ್ತು ಅಸಾರ ಅನ್ನಿಸ್ತದ. ಅಜ್ಞಾನಿಗಿದು ಸತ್ಯನೇ ಅನ್ನಿಸ್ತದ. ಇದು ಜಗತ್ತು ಯಾರಿಗೆ ಸತ್ಯ ಅನ್ನಿಸ್ತದ ಅವರಿಗೆ ಅಜ್ಞಾನ, ವಿವೇಕ ಇಲ್ಲ, ವಿವೇಕಿಗಳದ ಅಂತ ತಿಳ್ಕೋಬೇಕು. ಯಾರಿಗಿದು ಅಸಾರ ಅನ್ನಿಸ್ತದ, ಕ್ಷಣಿಕ ಸುಖದಾಯಕ ಅನ್ನಿಸ್ತದ, ಅದು ಅವರಿಗೆ ಇದು ವಿವೇಕಿಗಳಾಗ್ಯಾರ, ಜ್ಞಾನಿಗಳಾಗ್ಯಾರ ಅಂತ ತಿಳ್ಕೋಬೇಕು. ಜೀವನ ಎಲ್ಲರೂ ಒಂದೇ ರೀತಿ ಮಾಡ್ತಾರೆ. ಅದ್ರ ಒಳಗೆ ಕೆಲವೊಬ್ಬರು ಇದು ಮಿಥ್ಯೆ ಅಂತ ಮಾಡ್ತಾರೆ, ಕೆಲವೊಬ್ಬರು ಸತ್ಯ ಅಂತ ಮಾಡ್ತಾರೆ. ಯಾರು ಮಿಥ್ಯೆ ಅಂತ ಮಾಡ್ತಾರೋ ಅವರು ಶುದ್ಧ ಬ್ರಹ್ಮಜ್ಞಾನಿಗಳು, ಮತ್ತು ಯಾರು ಇದನ್ನು ಸತ್ಯ ಅಂತ ಮಾಡ್ತಾರೆ ಅವರು ಶುದ್ಧ ಭ್ರಮಜ್ಞಾನಿಗಳು, ಭ್ರಮೆಯಲ್ಲಿರಂತವರು ಅಂತ ತಿಳ್ಕೋಬೇಕು. ಇದೇನಾಯ್ತು? 12ನೇ ದೋಹ ಅದಾಯ್ತು. ಈಗ ಒಂದು ತತ್ವಪದ ಹಾಡ್ರಿ, 13ನೇ ದೋಹ ಹೇಳ್ತೇವೆ.